ಹಾಯ್ ಫ್ರೆಂಡ್ಸ್, ಏಕಾದಶಿ ಪ್ರಯುಕ್ತ ಇವತ್ತು ಒಳ್ಳೆ ದಿನ ಅಂದ್ಬಿಟ್ಟು ನಾವು ಮನೆಗೆ ಒಂದು ಹೊಸ ಒಳ್ಳೆ ಮಿಕ್ಸಿ ತಂದ್ಕೊಂಡಿದ್ದೀವಿ. ಇದಕ್ಕೆ ಒಂದು 3 ಜಾರ್ ಬಂದಿದೆ ನೋಡಿ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಈಗ ತಾನೇ ಪೂಜೆ ಆಯಿತು. ಪೂಜೆ ಆದಮೇಲೂ ಹಾಗೆ ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹೀಗೆ ಇದು ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೂ ಹೋಗೋಣ ಬನ್ನಿ. ವಾಸಿಮಲ್ ದೇವಸ್ಥಾನದಲ್ಲಿ ವಾಮನ ಅವತಾರದಲ್ಲಿ ಮಾಡಿದ್ದಾರೆ, ಅದನ್ನು ಸಹ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. 3 years ವಾರಂಟಿ ಅಂತ ಹೇಳಿದ್ದಾರೆ. ನೋಡಬೇಕು ಇದು ಎಷ್ಟು ವರ್ಷ ಬರುತ್ತೆ ಅಂತಂದು. ಇಲ್ಲಿಯವರೆಗೂ ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿಯನ್ನು ಸನ್ಮಾನ ಮಾಡಿದಂತ ದೃಶ್ಯವನ್ನು ವೀಕ್ಷಣೆ ಮಾಡಿದ್ರೆ ಈಗ ಮಹಾಮಂಗಳಾರತಿ. ಏಡುಗೊಳ್ಳಲವಾಡ ವೆಂಕಟರಮಣ ಗೋವಿಂದ. ದರ್ಶನ ಆದಂತ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಸ್ಥಳಾವಕಾಶ ಬೇರೆಯವರಿಗೆ ಕಲ್ಪಿಸಿಕೊಡ್ಬೇಕಾಗಿ ಕೋರ್ತಾ ಇದ್ದೇವೆ. ಇದರ ನಾವೆಲ್ಲರೂ ಕೂಡ ಆಶೀರ್ವಾದಕ್ಕಾಗಿ ಮಾಡೋಣ. ಏಡುಗೊಳ್ಳಲವಾಡ ವೆಂಕಟರಮಣ ಗೋವಿಂದ. ಈಗ ಅರ್ಚಕರು ಪುಷ್ಪಾರ್ಚನೆಗಾಗಿ ತಮ್ಮ ಬಳಿ ಹೂ ತಗೊಂಡ್ಬರ್ತಾರೆ. ಹೆಸರು, ನಕ್ಷತ್ರ, ಗೋತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೊಂಡು ಕೊಡಬೇಕಾಗಿ ಕೋರ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಮ್ಮ ಹೆಸರು ಮತ್ತೆ ನಕ್ಷತ್ರ, ಗೋತ್ರವನ್ನು ತಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಆ ಹೂಗಳನ್ನ ಸ್ಪರ್ಶ ಮಾಡಬೇಕು. ಅದು ವೆಂಕಟೇಶ್ವರನ ಪಾದಗಳಿಗೆ ಅರ್ಚನೆ ಆಗುತ್ತೆ. ಈ ಪುಷ್ಪಾರ್ಚನೆ ಬಂದು ಬಲಿ ಚಕ್ರವರ್ತಿಯ ಕೋರಿಕೆಯಂತೆ ಒಂದು ತನ್ನ ಪಾದವನ್ನ ಅವನ ತಲೆಯ ಮೇಲೆ ಇಟ್ಟು ಸನ್ಮಾನ ಮಾಡಿದಂತ ದೃಶ್ಯ ತಾವು ಆ ಒಂದು ಸಮಯದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಲಿ ಚಕ್ರವರ್ತಿ ಭೂಮಿ ಒಳಗೆ ಹೋಗೋದು ಕಾಣ್ತಾ ಇರುತ್ತೆ. ದಯಮಾಡಿ ಈ ಒಂದು ಪ್ಲೇ ಆಗಬೇಕಾದ್ರೆ ತಾವೆಲ್ಲರೂ ಕೂಡ ಗಮನ ಆ ಕಡೆನೇ ಇರಲಿ. ದಶಾವತಾರಗಳಲ್ಲಿನ ಒಂದು ಅವತಾರದ ದೃಶ್ಯ. महाराज बलि, आपने 3 पग में समाने योग्य वस्तुओं का दान देने का वचन दिया. प्रथम पग में तो धरती का माप हो गया, द्वितीय पग में स्वर्ग एवं समस्त लोक सहित संपूर्ण ब्रह्मांड का माप हो चुका. अब आप ही मुझे बताइए कि मैं अपना तृतीय पग कहाँ रखूं? बताइए राजन, बताइए कहाँ रखूं मैं अपना तृतीय पग? अब मुझे अन्य कोई रिक्शा दिखाई नहीं दे रहा. प्रभु, अब तो मेरे जो मैं आपके श्री चरणों में अर्पित कर सकूं, किंतु वचन पूर्ण करना है मुझे. अब मेरे पास जो भी शेष रहा है वो मैं स्वयं ही हूँ. अतः आप अपना तृतीय पग, अपना पावन चरण मेरे शीश पर रखे प्रभु, रखे प्रभु. ಒಂದು ಬಲಿ ಚಕ್ರವರ್ತಿಯ ಸನ್ಮಾನದ ದೃಶ್ಯ ವೀಕ್ಷಣೆ ಎಲ್ಲರೂ ಮಾಡಿದ್ರೆ ಗೋವಿಂದನ ನಾಮಸ್ಮರಣೆ ಪಾಡಿ ಎಲ್ಲರ ದೇವರ ಕೃಪೆಗೆ ಪಾತ್ರರಾಗೋಣ. ಏಡುಗೊಳ್ಳಲವಾಡ ವೆಂಕಟರಮಣ ಗೋವಿಂದ. ಹೂವು ಕೊಡಿ.